ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಹಾರಿಕಾ. ನನ್ನ ಮಕ್ಕಳಿಗೆ ರಜೆ ಇತ್ತು ಅಂದ್ಬಿಟ್ಟು ನನ್ನ ಹಸ್ಬೆಂಡು ಗೋವಾ ಟ್ರಿಪ್ಪಿಗೆ ಪ್ಲಾನ್ ಮಾಡಿದ್ರು. ಆಲ್ಮೋಸ್ಟ್ ರಜಾ ಬಂತು ಅಂದ್ರೆ ಎಲ್ಲಾರು ಟ್ರಿಪ್ಪು ದೇವಸ್ಥಾನ ಆ ಥರ ಎಲ್ಲ ಹೋಗ್ತಾರೆ. ಸೊ ನಾವು ಈ ಸಲ ಗೋವಾಗೆ ಹೋಗ್ತಾ ಇದೀವಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಸೊ ಆನ್ ದ ವೇ ನಾವು ಟ್ಯೂಸ್ಡೇ ಮಾರ್ನಿಂಗು ಹೋಗ್ತಾ ಇರೋದು. ಮಾರ್ನಿಂಗ್ ವೆದರ್ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಹಾಗೆ ಟ್ರಾಫಿಕ್ ಕೂಡ ಸಿಕ್ಕಾಬಟ್ಟೆ ಇತ್ತು. ನಮಗಂತೂ ಹೋಗ್ತಾ ಇದ್ದಾಗೆ ಬೇಜಾರಾಗೋಯ್ತು. ಸಿಕ್ಕಾಬಟ್ಟೆ ಟ್ರಾಫಿಕ್ ಅಂತ ಅಂದ್ಬಿಟ್ಟು. ಬ್ಯಾಂಗ್ಳೂರ್ ಅಂದ್ರೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಸಿಕ್ಕಾಬಟ್ಟೆ ಟ್ರಾಫಿಕ್ ಇತ್ತು. ಫೈನಲಿ ಏರ್ಪೋರ್ಟ್ ಹತ್ರ ಹೋದೋ. ಬ್ರೇಕ್ಫಾಸ್ಟ್ ಕೂಡ ಮಾಡಿರ್ಲಿಲ್ಲ. ಸೊ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡ್ದೋ. ಸಿಕ್ಕಾಬಟ್ಟೆ ರೇಟ್ ಇದೆ. ಸೊ ಏನು ಮಾಡೋಕ್ಕಾಗಲ್ಲ, ತಿಂದ್ಬಿಟ್ಟು ಚೆಕ್ ಇನ್ ಆಗೋದಕ್ಕೆ ಒಳಗಡೆ ಹೋಗ್ತಾ ಇದೀವಿ. ಆಕ್ಚುಲಿ ಫ್ಲೈಟು 10:55 ಇದ್ದಿದ್ದು, ಸ್ವಲ್ಪ ಲೇಟ್ ಆಗಿ ಅಂದ್ರೆ 11:40ಗೆ ಫ್ಲೈಟ್ ಬಂದಿದ್ದು. ಸೊ ಅಲ್ಲೂ ಕೂಡ ಲೇಟ್ ಆಗೋಯ್ತು. ಏರ್ಪೋರ್ಟ್ ಒಳಗಡೆ ಸಮಥಿಂಗ್ ಏನಾದ್ರು ನೋಡೋಣ ಅಂತ ಬಂದ್ರೆ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಇತ್ತು. ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ದು. ಫ್ಲೈಟ್ ಒಳಗಡೆ ಹೋಗ್ತಾ ಇದೀವಿ. ನನ್ನ ಮಕ್ಕಳಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ಬಿಟ್ಟಿದೆ. ಸಖತ್ತು ಎಂಜಾಯ್ ಮಾಡ್ಕೊಂಡು ಒಳಗೆ ಹೋಗ್ತಾ ಇದ್ದಾರೆ. ಆಲ್ರೆಡಿ ಫ್ಲೈಟ್ ಅಲ್ಲಿ ಒಂದು 6-7 ಸಲ ಹೋಗಿ ಬಂದಿದೀವಿ. ಬಟ್ ನನ್ನ ಚಿಕ್ಕ ಮಗಳು ಒಬ್ಳು ಹೋಗಿರ್ಲಿಲ್ಲ ಅಂದ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತ ಗೋವಾಗೆ ಫ್ಲೈಟ್ ಅಲ್ಲೇ ಬುಕ್ ಮಾಡಿ ಹೋಗ್ತಾ ಇರೋದು. ಫ್ಲೈಟು ಲೇಟಾಗಿ ಬಂತು ಅಂದ್ಬಿಟ್ಟು ನಮಗೆ ಸ್ನ್ಯಾಕ್ಸ್ ಎಲ್ಲ ಕೊಟ್ಟಿದ್ರು. ಸೊ ಅದನ್ನೆಲ್ಲ ನಾವು ತಿನ್ಕೊಂಡು ಸೊ ಫೈನಲಿ ಫ್ಲೈಟು ಮೂವ್ ಆಗ್ತಾ ಇದೆ. ಸೊ ಬ್ಯಾಂಗ್ಳೂರಿಂದ ಗೋವಾಗೆ ಫ್ಲೈಟು ಲ್ಯಾಂಡ್ ಆಗಿದೆ. ಆಲ್ರೆಡಿ ಗೋವಾ ನಾನು ನನ್ನ ಹಸ್ಬೆಂಡು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಸೊ ಮಕ್ಳಿಗೋಸ್ಕರ ಗೋವಾಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಸೆಕೆಂಡ್ ಟೈಮು. ಸೊ ಇಲ್ಲಿ ಪ್ಲೇಸ್ ಎಲ್ಲ ತುಂಬ ಚೆನ್ನಾಗಿದೆ. ಬಟ್ ವೆದರ್ ಮಾತ್ರ ಸಖತ್ ಕೂಲ್ ಆಗಿದೆ. ಸೊ ನನ್ನ ಮಕ್ಕಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ರೆಸಾರ್ಟ್ ಆಲ್ರೆಡಿ ಬುಕ್ ಆಗಿತ್ತು. ಸೊ ನಾವು ರೆಸಾರ್ಟಿಗೆ ಹೋಗೋಷ್ಟರಲ್ಲಿ ಆಲ್ರೆಡಿ 2:30 ಏನೋ ಆಗಿತ್ತು ಅನಿಸುತ್ತೆ. ಸೊ ಹೋಗಿ ಸ್ವಲ್ಪ ಸ್ಟೇ ಮಾಡಿ ಫ್ರೆಶ್ ಅಪ್ ಆಗಿ ಕಾಫಿ ಸ್ನ್ಯಾಕ್ಸ್ ಎಲ್ಲ ಸ್ವಲ್ಪ ತಿಂದು ಬನ್ನಿ ನೋಡೋಣ ರೆಸಾರ್ಟ್ ಹೇಗಿದೆ ಅಂತ. ರೆಸಾರ್ಟ್ ಮಾತ್ರ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ನಾವು ಬಂದಿದ್ದು ಹಾಗೆ ರೆಸಾರ್ಟಿನ ಬಗ್ಗೆ ಇವತ್ತು ತೋರಿಸ್ದೆ. ಸೊ ನೆಕ್ಸ್ಟು
ನಾವು ಯಾವ್ಯಾವ ಪ್ಲೇಸ್ಗೆ ಹೋಗಿದ್ದೋ ಗೋವಾದಲ್ಲಿ ಅಂತ ನೆಕ್ಸ್ಟ್ ವ್ಲಾಗ್ ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಪ್ಲೀಸ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.